ಡಿ ಕೊಡಕ್ಕೆ ಬರಲ್ಲ ದುರ್ಗಮ್ಮ ನನ್ನ ನಂಬರು ಅದೇ ನನ್ನ ಫೋನ್ ನಂಬರು. ನಾನು ತಿನ್ನ ಅನ್ಸಿದ್ರೆ ನನ್ನ ನಂಬರ್ ನಾನು ಬಾಯ್ತಾ ಇಲ್ಲ. ನಾನು ಅಷ್ಟೊಂದು ಫೋನ್ ಬಗ್ಗೆ ಕರೆಕ್ಟ್ ಕಾಣಲ್ಲ, ಎಲ್ಲ ಯೂಟ್ಯೂಬಲ್ಲಿ ಮಾತಾಡಲ್ಲ, ಸಾಮಾನ್ಯ ಫೋನಿಗೆ ಕಾಣಲ್ಲ, ಇನ್ಫ್ಲುಯೆನ್ಸ್ ಕಾಣಲ್ಲ. ನಾನು ಇನ್ಫ್ಲುಯೆನ್ಸ್ ಬೇಕಾದ್ರೆ ಬೇಜನ್ ಇನ್ಫ್ಲುಯೆನ್ಸ್ ಎಂತಂತ ರಾತ್ರಿ ಗೆದ್ದೋಯ್ರೆ ನಾವು. ಬಟ್ ಅವರಿಂದ ಏನು ಅಪೋಷಣೆ ಮಾಡಲ್ಲ, ಅವ್ರ ಕರೆದು ಸನ್ಮಾನ ಮಾಡಲ್ಲ. ಬಂದರೆ ಗೌರವ ಒಂದು ವಿನರ್ ಆಗ್ತೀನಿ ಅಷ್ಟೇ ಅಲ್ವಾ, ಅದಕ್ಕೇನು ದೊಡ್ಡದೇನಿಲ್ಲ ಆಗುತ್ತಾ. ನಿಮ್ಮ ಅಕ್ಕಪಕ್ಕ ಯಾರು ದೇಶಕಾಯರಿದ್ದರೆ, ರೈತರು ಒಳ್ಳೆಯರಿದ್ದರೆ, ಯಾರು ನಿಮ್ಗೆ ಒಳ್ಳೇದು ಮಾಡ್ತಿದ್ರೆ ಅವ್ರಿಗೆ ಕೆಟ್ಟ ಮಾತಾಡೋದಿಲ್ಲ, ಅವ್ರಿಗೆ ಸಹಾಯ ಮಾಡ್ತಾ ಬನ್ನಿ. ಸಾಮಾನ್ಯ ನಂಗೆ ಎಲ್ಲ ಕಡೆ ಜಾಗ ಬಿಟ್ಟಿರೋದು, ಜಾಗ ಬಿಡಲ್ಲ. ಈ ಕಡೆ ಆ ಸೆಕೆಂಡ್ ಈ ಕಡೆಗೆ ದುಡ್ಡು ಜಾಸ್ತಿ, ಅದಕ್ಕೆ ಹಂಗೆ ಯಾರು ಜಾಗ ಬಿಡಲ್ಲ. ಮಾವಿನ ತಪ್ಪ ಏನೋ ಪುಣ್ಯಾಕರು ಬಿಟ್ಟರೆ ರೋಡ್ ನಂದಲ್ಲ, ನನ್ನ ಜಾಗ ಇದೆ ಅನ್ಕೋಬೇಡಿ, ಮ್ಯಾಕ್ ಮತ್ತು ನೋಡ್ಬೇಡಿ, ಮ್ಯಾಲ ನಂದಲ್ಲ. ನಾನು ಬರೀ 32 ಕುಂಟು ಇಷ್ಟೇ ಅಂತಂದ್ಮೇಲೆ ಲಾಕ್ಸನ್ನು ನಾವು ಹಂಚ್ಕೊಂಡಿದ್ದೀವಿ ಎಲ್ಲರೂ. ಆ ತೆಂಗಿ ಮತಕ್ಕೆ ಮಾತ್ರ ನಮ್ಮದು, ಒಂದು ಮ್ಯಾಲೆ ದಾರಿ ನಂದಲ್ಲ, ಯಾರಂತ ಬಿಟ್ಟು ಜಾಗ. ನಿಮ್ಗೆ ಇಲ್ಲಿ ಕಡೆ ಎಲ್ಲ ಮಾವಿನ ತಪ್ಪಲ್ಲ ಜಾಗ ಬಿಡೋರು, ಇವು ಮಕ್ಕಳು ಇಟ್ಕೊಳ್ಳೋದಲ್ಲ. ಈ ಉದಾಹರಣೆ ಅಲ್ಲಿ ನಮ್ಮ ಮಾಸ್ಟ್ರು ಅಲ್ಲಿ ಬೋರ್ ಹಾಕ್ಸ್ಕೊಟ್ಟಿವಿ, ನಾವೇ ಅಲ್ಲಿ ಬೋರ್ ಹಾಕ್ಕೊಂಡ್ರೆ ದಾರಿ ಬಿಟ್ಟಿದ್ದೀವಿ, ತಂತಿಗಮ್ಮ ಕೊಟ್ಟಿದ್ದೀವಿ. ಅಲ್ಲಿ ಮಕ್ಳು ಇಟ್ಕೊಳ್ಳಲ್ಲ. ನೀವು ಯಾರೋ ಹೋಗಿ ಒಂದು ಅಮ್ಮ ಬಿಟ್ಟ ಮಗು ಹೋಗಿ ಅದು ವೈರ್ನ ಕಡಿತಾ ಇದೆ, ಅವ್ನು ಎದ್ಕೊಂಡು ಬೇಲೆ ಹಾಕೊಂಡ. ಆ ಕಡೆ ಏನು ನಾವು ಜಗಳ ಆಡಿಲ್ಲ, ಜನ ಹೋಗಿ ಸುಮ್ಮನೆ ಹೋಗಲ್ಲ. ಉದಾಹರಣೆ ನೋಡಿ, ಬಾವಿ ನೋಡ್ಬೇಕು ಅಂತ ನಿಮ್ಗೆ ಆಸೆ, ಅಲ್ಲಿ ನೋಡಿ ಬೇಲೆ ಹಾಕಿದ್ದೀನಿ, ಮುಂಚೆ ಇರಲಿಲ್ಲ, ಅದು ಮನೆ ಹಾಕಿದ್ದೀನಿ. ಅಲ್ಲಿ ಹೋಗಿ ಇಟ್ಕೊಂಡ್ರಪ್ಪ ಅಂದರೆ ಅಲ್ಲಿ ಹೋಗಿ ಮಕ್ಕಳಿಗೆ ಲೆಟ್ರಿ ಮಾಡಿಸೋದು, ಕಕ್ಕ ಮಾಡಿಸೋದು, ಯಾರು ಮಕ್ಕಳ ಕೈಯಲ್ಲಿ ಬೈದ್ರೆ ಕಂಪ್ಲೇಂಟ್ ಕೊಟ್ಟಾಗೋದು. ಇನ್ನು ನೋಡಿ ಆ ಕಡೆ ಇತ್ತು ಅಳಬ್ರಾರಿದ್ದಾರೆ ಇರೋದ್ರೊಳಗೆ, ಯಾರೋ ಒಬ್ಬರು ಅಳಬ್ರಿದ್ದೀರಾ? ಅಳಬ್ರು ಯಾರು ಇಲ್ವಾ? ಇನ್ನು ಆ ಕಡೆಗೆ ಇತ್ತು ಬಾಕ್ರು ಸ್ಟ್ರೈಟು, ಈ ಕಡೆ ಮಾಡಿದ್ದು ನೋಡಿ ಮೊನ್ನೆ. ಯಾಕೆ ಗೊತ್ತಾ, ಆಚೆ ಬಂದ ತಕ್ಷಣ ಎಲ್ಲ ಬಣ್ಣಿಸಿನದು ಉಯ್ಯೋದು ಮಾಡೋದು. ನಮ್ಮ ಜನಗಳು ಭಾಳ ಬುದ್ಧಿವಂತರು, ಊಟ ಮಾಡಿದ ಉಚ್ಚೆಯೋದು, ಕಂಡ ಬಗ್ಗೆ ಮಾತಾಡೋದು, ಎರಡು ಕಲ್ತಿದೆ. ಅನ್ಯ ಧರ್ಮದ ನೋಡಿ ಹೆಂಗಿದ್ದಾರೆ ಒಗ್ಗಟ್ಟಿಗೆ ಅಂತ. ಉದಾಹರಣೆ ಮುಸ್ಲಿಮ್ಸರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಅವ್ರು ಗಲೀಜೆ ಮಾಡಲ್ಲ, ದೇವ್ರ ಬಗ್ಗೆ ಮಾತಾಡಲ್ಲ, ಹೆಂಗೆ ಹೋಗ್ತಾರೆ ಗೊತ್ತಾ. ನಮ್ಮ ಬರೀ ಪೇಪರ್ ಎಸೆಯೋದು, ತಿಂಡಿ ಎಸೆಯೋದು, ಮಗಳೊತ್ತು ನೋಡಿ ಅಂತ ಅಜ್ಜೆ ಬರೋದು ನಂಬರ್ ಭಯಂಕರ. ಅದ ಇನ್ನು ಮಕ್ಕಳಾಗಿಲ್ಲ ಅಂತ ಯಾರು ಬಂದಿರಿ, ಕಿಡ್ನಿ ಫೇಲ್ ಆಯ್ತು, ಮಕ್ಕಳಾಗಿಲ್ಲ, ಮಗು ಆಗಿಲ್ಲ, ನನಗೆ ಡೇಟ್ ಆಗಲ್ಲ ಕೇಳ್ಕೊಡು, ಮೈಗೆ ಮಗು ಆಗಿಲ್ಲ, ಡೇಟ್ ಆಗಲ್ಲ ಅಂದರೆ ಮೈ ಮೇಲೆ ಅಂತರ ಹಾಕೊಳ್ಳಿ ಮೊದಲು. ಎರಡೋ ನಿಮ್ಮ ಮನೆ ಕ್ಲಿಯರ್ ಟಿವಿಟಿ ಫೋಟೋ ಹೊಡಿ. ನೆನಪಿನಲ್ಲಿ ನಿಮಗೆ ಹೆಚ್ಚೆಚ್ಚು ತೆಳುವಾಗಿ ಮಜ್ಜಿಗೆ ಮಾಡ್ಕೋಬೇಕು, 1 ಲೀಟ್ರ್ ಚಮಗತ್ತೆ ಬೆಳಗ್ಗೆ ಎದ್ದು. ಒಳಗೆ ಈರುಳ್ಳಿ ಹೆಚ್ಚಾಕಬೇಕು, ಕುಡಿಬೇಕು, ಅರ್ಧ ಗಂಟೆ 10 ನಿಮಿಷ ಊಟ ಮಾಡಬೇಕು. ಚೆನ್ನಾಗಿ ಅದು ಒಳಗಡೆ ಕ್ಲೀನ್ ಮಾಡುತ್ತದೆ. ಮತ್ತು ಇವತ್ತು ಅದು ನಾಳೆ ಬೆಳಗ್ಗೆ ಮತ್ತೆ ಒಂದಿನ ಆದಮೇಲೆ ಮತ್ತೆ ಪಾನಕ ತೆಳು ಮಾಡ್ಕೊಳ್ಳಿ, ಸಣ್ಣದಲ್ಲ, ಲೀಟ್ರ್ ಗಟ್ಟಲೆ. ಆಮೇಲೆ ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನಿ, ನಿಮ್ಮ ಕಿಬ್ಬಟ್ಟೆ ನೋವು ಹೋಗ್ತದೆ. ಎಳ್ನೀರು, ಕಲ್ಲು ಸಕ್ಕರೆ, ತುಳಸಿಯಲ್ಲಿ ಕುಡಿತಾ ಬಂದರೆ, ರಾತ್ರಿ ಇಟ್ಟು ಬೆಳಿಗ್ಗೆ ಕುಡಿಯುವಾಗ ಬಂದು ತೀರ್ಥ ಹಾಕ್ಕೊಂಡ್ರೆ ಖಂಡಿತ ಮಕ್ಕಳಾಗುತ್ತೆ. ಮಗುವಾರು ಬಂದು ಕಸ ಹೊಡಿ ಹಾಗಾದರೆ ನನಗೆ 5 ವರ್ಷ 10 ವರ್ಷ ಮಗ 26 ವರ್ಷ ಒಬ್ಬರು ಗುಂಡ್ರು ಕೂಡ ಹತ್ರ ನಾನು ಕೇಳಿಲ್ಲ, ಊರು ಗೊತ್ತಿಲ್ಲ, ಹೆಸರು ಕೇಳಿದ್ದೀನಿ, ಯಾರು ಅಂತ ಗೊತ್ತಿಲ್ಲ. ಅವ್ರು 26 ವರ್ಷ ಮಗುವಾದ ದಾಖಲೆ ಇದೆ. ನಿಮಗೆ ಮಕ್ಕಳಾಗಿ ನೋಡಿ ದುಬೈಯಿಂದ ಬಂದು ನಂಬರ್ ಮಾಡ್ತಾರೆ, ನಾನು ನಂಬಲ್ಲ. ನೀವು ಮಾಡಿ, ಖಂಡಿತ ಮಾಡಿ. ಇಲ್ಲಿ ಓಡೋ ಬಿದ್ದಾನೆ, ಇನ್ನೂ ನೀವು ಪುಣ್ಯಂತ ಕೆಲಸ ಅಂದರೆ ನನ್ನ ಮಕ್ಕಳಿಗೆ ಮಾಸ್ಟ್ರು, ಅವನು SC, ನಾನು ಗೌಡ, ಇಲ್ಲಿ ಜಾತಿ ಹೇಳ್ತಿಲ್ಲ, ಉದಾಹರಣೆ ಹೇಳ್ತಿರೋದು. ಅವನು ನಮ್ಮ ಮಕ್ಕಳಿಗೆ ಮಾಸ್ಟ್ರು. ಅವರ ತಂಗಿ ಮಗ 11 ವರ್ಷ ಮಗು ನಡೀತಾ ಇದೆ ಅಂತ ಮಾಸ್ಟ್ರ್ ಕೆಲಸನ ಬಿಟ್ಟು ನನಗೆ ಮಗು ಆಯ್ತು, ಮಾಸ್ಟ್ರ್ ಕೆಲಸ ಬಿಟ್ಟು ಕಲ್ಲು ಎತ್ತದ ಪುಣ್ಯಾತ್ಮ. ಅದಕ್ಕೆ ಇದನ್ನು ಚರಿತ್ರೆ ಮಾಡಿದರೆ, ಸಾಧಾರಣವಾಗಿ ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡಿ ಮನೆ ಕಟ್ಟಂತ ಪುಣ್ಯಾತ್ಮ ಲಿಂಗಾಯ್ತಂತೆ. ನಾ ಜಾತಿ ಕಲ್ಲಲ್ಲ ಅದು ಇರೋದೇ. ಯಾವ ಬೇಕಂದ್ರೆಯಾ ಹುಣಸೆ ಹುಳಿ, ಸುಣ್ಣ, ಬೆಲ್ಲ ಹಾಕಬೇಕು. ಹುಣಸೆ ಹುಳಿ, ಸುಣ್ಣ, ಬೆಲ್ಲ ಬಿಸಿ ಮಾಡಿ ಮಂಡಿಗೆ, ಕೆಳಗೆ ಹಚ್ಚಿ ಗಡಿ ಸ್ನಾನ ಮಾಡಿ ಹುಷಾರಾಗುತ್ತೆ. ಈ ಅನ್ಸುತ್ತೆ ಹಣ ಬೇಡ, ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರು ಅಲ್ಲ ಇದ್ರತಿಗೆ. ಯಾಕಂದರೆ ನಾವು ₹100 ಇದ್ದಾರೆ, ₹1 ಮಾಡ್ತೀಪ್ಪ. ಚಾರು ಎಂಬಲ್ಲಿ ಚೆನ್ನಾಗಿ ತಿನ್ನು, ಆರೋಗ್ಯ ಬರ್ತದೆ. ಒಂದೇ ನಿಮಿಷ ಹಂಗೆ ಹೇಳ್ಬಿಡ್ತೀನಿ ನೋಡಿ. ಪವಾಡ ನಡೆಯುತ್ತೆ ತೇರ್ತಿಂದ, 1 ವರ್ಷಕ್ಕೆ ತೇರ್ತಾಗ ಉಪಯೋಗಿಸ್ಕೊಳ್ಳಿ. ಸಾಧಾರಣ ಮಾಡಿದ್ರೆ ಕಷ್ಟದಿಂದ ಹುಷಾರ, ಸ್ವಲ್ಪ ಅಕ್ಕಪಕ್ಕ ಮನೆ ಕೊಡಿ. ತೇರ್ತಾ ಇರೋ ಕಷ್ಟಕ್ಕೆ ಉಪಯೋಗಿಸ್ಕೊಳ್ಳಿ. ಖಾಲಿ ಆದಾಗ ಅದನ್ನು ಪೋಷಣೆ ಮಾಡ್ಕೊಂಡು. ಅದು 2ನೇದು ನಂಬಿಕೆ, 3ನೇದು ಫೋಟೋ. ನಿಮ್ಮನೆ ಗಡಿಯಾರ ಟಿವಿ ಇಟ್ಟಂಗೆ ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ ಹಾಕೊಳ್ಳಿ. ಯಾಕಂದ್ರೆ ಕಾಣಂಗೆ ಯಾವುದೋ ಕೆಟ್ಕೊಂಡು ಬೀಳ್ದಂಗೆ. ಸಣ್ಣ ಮನೆ, ಸಣ್ಣ ಅಂಗಡಿ ವ್ಯಾಪಾರ ಮಾಡಿ ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ. ಪರವಾಗಿಲ್ಲ, ಸಣ್ಣ ಮನೆ, ಸಣ್ಣ ಅಂಗಡಿ ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ. ಜನಗಳು ಕಾಣಂಗೆ, ಬಂದಂಥ ಕಸ್ಟಮರ್ ಕಾಣಂಗೆ ಹಾಕೊಳ್ಳಿ, ಬಂದಂಥ ಜನ ಕಾಣಂಗೆ ಹಾಕೊಳ್ಳಿ. ಇನ್ನು ಯಾವುದೇ ವಾಹನ ನಿಮ್ಗೆ ಗೊತ್ತಿರುತ್ತೆ, ಸಾಮಾನ್ಯ ನಾನು ನಂಬಲ್ಲ, ಎಲ್ಲ ಮನಸ್ಸಂದ್ರೆ ಲಾರಿ ಬಿದ್ದಿದೆಯಂತೆ, ನಾನು ನೋಡಿಲ್ಲ, ಇದೆಯಂತೆ, ಆಕ್ಸಿಡೆಂಟ್ ಆಗಿದ್ದಂತೆ, ಕಾಯಿ ಬಿದ್ದ ದಾರಿಗೆ ಗ್ಲಾಸ್ ಹೊಡೆದಾಗಿಲ್ಲ, ಡ್ರೈವರ್ ಸತ್ತೋಗಿಲ್ಲ ಅಂತ ಅವರೇ ಊಟ ಮುಗಿದ್ರು ಮನೆ ಸರ್. ನಮ್ಮಕ್ಕಾಗಲ್ಲ. ಯಾವುದೇ ವಾಹನಕ್ಕೆ ಸ್ಟಿಕ್ಕರ್ ಹಾಕೊಳ್ಳಿ, ಪೋಸ್ಟ್ ಆಗ್ತಂಗೆ, ಆಕ್ಸಿಡೆಂಟ್ ಆಗಲ್ಲ ಅಂತ ಅದೇ ಇದೆ. ಕಲ್ಲೇ ಮಣ್ಣು ದೇವ್ರು ಅಂದಾಗ ರಸ್ತೆಗೆ ದೇವು ಇರ್ಬೋದೇನೋ, ಮಾಟಿರ್ಬೋದೇನೋ ಅಂತ ನಮ್ಗೆ ಗೊತ್ತಿರಲ್ಲ. ಸಾಧಾರಣವಾಗಿ ಏನು ಆಗದೆ ಇರಲಿ ಅಂತ. ಈಗ ಮಕ್ಕಳು ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಮರ್ಕಲ ಇತ್ತಂತೆ, ಗಾಡಿ ಹಾಕೊಳ್ಳಿ, ಪೋಸ್ಟ್ ಆಗ್ತಾರೆ ಸ್ಟಿಕ್ಕರ. ಒಳಗೆ ಏನು ಬರದೇ ಇರಲಿ, ಹೊರಗೇನು ಆಗದೆ ಇರಲಿ. ಬೈಕ್ಗಳಿಗೆ, ಸಣ್ಣ ಕಾರ್ಗಳಿಗೆ ಸಿಂಗಲ್ ಸೈಡ್ ಹಾಕೊಳ್ಳಿ. ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸವನ್ನು ಶೇರ್ ಮಾಡಿ. ಇನ್ನು ಪ್ರತಿ ಅಮಾವಾಸ್ಯೆಯನ್ನು ತಡೆ ಹೊಡಿತೀವಿ. ಒಬ್ಬಿಗಷ್ಟು ದುಡ್ಡು, ಕುಟುಂಬ ದುಡ್ಡು, ಸಾಧಾರಣ ದುಡ್ಡು ಮಾತ್ರ. ಇಲ್ಲ ದುಡ್ಡಿಲ್ಲ ಅಂತ ಬಡವ್ರಿಗೆ ಫ್ರೀ ಹೊಡಿತೀವಿ. ಅದಕ್ಕೆಲ್ಲ ಹಾಕಿರ್ತಾರೆ ದುಡ್ಡು ₹5 ಅಂತ ಅವ್ರಿಗೆ ಗೊತ್ತಿಲ್ಲ, ₹5 ಫ್ರೀ ಹೊಡಿತೀವಿ ಅಂತ ಅವ್ರು ಹಾಕಿರ್ತಾರೆ. ನೀವು ಯಾರು ನನಗೆ ಒಂದು ಹೇಳ್ಬೇಡಿ, ಮಗು ಅಳುತ್ತೆ ಅಂತ, ಅಲೆ ಮೇಲೆ ಒಳಗೇನೆ, ಮರೊಳಗೆ ಅಂತ.